ಫ್ರೆಂಡ್ಸ್, ಒಮ್ಮೆ ಊಹಿಸ್ಕೊಳ್ಳಿ, ನೀವೊಂದು ದೊಡ್ಡ ಹಡಗಿನ ಮೇಲಿದ್ದೀರಿ. ಎಷ್ಟು ದೊಡ್ಡದು ಅಂದ್ರೆ ಅದ್ರ ಮೇಲೆ ಒಂದು ಸಣ್ಣ ನಗರವೇ ಸ್ಥಿರವಾಗಿ ವಾಸಿಸಬಹುದು. 4 ಕಡೆಗಳಲ್ಲೂ ಕೇವಲ ನೀರು, ಮತ್ತೆ ಆ ನೀರಿನ ಮೇಲೆ ತೇಲುತ್ತಿರುವ ಒಂದು ಕಬ್ಬಿಣದ ಭಾರಿ ಕೋಟೆ. ಅದು ಪ್ರಪಂಚದ ಅತಿ ದೊಡ್ಡ ಕಂಟೈನರ್ ಶಿಪ್. ಇದು ಎಷ್ಟು ಉದ್ದವಿರುತ್ತೆ ಅಂದ್ರೆ ಅದನ್ನ ನೇರವಾಗಿ ನಿಲ್ಲಿಸಿದ್ರೆ eiffel ಟವರ್ ಗಿಂತಲೂ ಎತ್ತರವಾಗಿರುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ, ಇಷ್ಟು ದೊಡ್ಡ ಹಡಗಲ್ಲಿ ಜೀವನ ಹೇಗಿರ್ತದೆ? ಇಲ್ಲಿ ಜನರು ಬೆಳಗ್ಗೆ ದಿನಪತ್ರಿಕೆ ಓದುತ್ತಾರಾ, ಮತ್ತೆ ಸಂಜೆ ಬಾಲ್ಕನಿಯಲ್ಲಿ ಕೂತು ಚಹಾ ಕುಡಿತಾರಾ, ಅಥವಾ ಇಲ್ಲಿ ಪ್ರತಿದಿನ ಅಲೆಗಳೊಂದಿಗೆ, ಬಿರುಗಾಳಿಗಳೊಂದಿಗೆ, ಮತ್ತೆ ಅತ್ಯಂತ ಅಪಾಯಕಾರಿ ಏಕಾಂತದೊಂದಿಗೆ ಹೋರಾಟ ನಡೆಯುತ್ತಾ? ನಿಮ್ಮ ಮೊಬೈಲಿಂದ ಹಿಡಿದು ನಿಮ್ಮ ಟೀ ಶರ್ಟ್ ವರೆಗೂ ಎಲ್ಲವೂ ಯಾವುದೋ ಒಂದು ಕಂಟೈನರ್ ಹಡಗಿನ ಮೂಲಕವೇ ಬಂದಿರುತ್ತವೆ. ಆದ್ರೆ ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಾ, ಈ ಹಡಗುಗಳಲ್ಲಿ ಕೆಲಸ ಮಾಡುವ ಜನರು ಹೇಗೆ ಜೀವಿಸ್ತಾರೆ ಎಂದು? ಇಂಟರ್ನೆಟ್ ಇಲ್ಲದೆ, ಕುಟುಂಬವಿಲ್ಲದೆ ಎಷ್ಟು ದಿನಗಳ ಕಾಲ ಸಮುದ್ರ ಮಧ್ಯದಲ್ಲಿ ಸಿಲುಕಿ ಹೋಗಿರ್ತಾರೆ. ಬಿರುಗಾಳಿಯಲ್ಲಿ 30 ಅಡಿ ಎತ್ತರದ ಅಲೆಗಳು ಏಳುವಾಗ ಏನಾಗುತ್ತೆ? ಆಫ್ರಿಕನ್ ಸಮುದ್ರ ಕಳ್ಳರು ಹಡಗಿನ ಮೇಲೆ ದಾಳಿ ಮಾಡಿದಾಗ ಏನಾಗುತ್ತೆ? ಒಂದು ವೇಳೆ ಒಂದಿನ ಈ ಕಂಟೈನರ್ ಹಡಗು ಇದ್ದಕ್ಕಿದ್ದಂತೆ ನಿಂತು ಹೋದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ನಿಲ್ತದೆ? ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಆ ಹಡಗಿನ ಒಳಗೆ ಕರೆದೊಯ್ಯುತ್ತೇವೆ. ಅಲ್ಲಿ ಯಾವುದೇ ಮನೆಗಳಿಲ್ಲ, ಸಿಗ್ನಲ್ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ. ಅಲ್ಲಿರೋದು ಕೇವಲ ಯಂತ್ರಗಳು, ಕಬ್ಬಿಣ ಮತ್ತೆ ಮನುಷ್ಯನ ಧೈರ್ಯ ಮಾತ್ರ. ಆದ್ದರಿಂದ ಕೊನೆಯವರೆಗೂ ಜೊತೆಯಲ್ಲಿರಿ, ಯಾಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಒಂದು ನಿಜವಾದ ವಿಡಿಯೋ ಕ್ಲಿಪ್ ತೋರಿಸ್ತೇನೆ. ಅದನ್ನ ನೋಡಿದ ನಂತರ ಸಮುದ್ರದ ಈ ಜಗತ್ತು ಎಷ್ಟು ರಹಸ್ಯಮಯವಾಗಿದೆ, ಅಪಾಯಕಾರಿಯಾಗಿದೆ, ಅದ್ಭುತವಾಗಿದೆ ಎಂದು ನಿಮ್ಗೆ ಅರ್ಥವಾಗ್ತದೆ. ಈಗ ಬನ್ನಿ ಅಲೆಗಳ ಆ ಪ್ರಯಾಣಕ್ಕೆ ಹೋಗೋಣ. ಮೊದಲನೇದಾಗಿ ಈ ಕಂಟೈನರ್ ಹಡಗಿನ ಬಗ್ಗೆ ಮಾತನಾಡೋಣ. ಈ ಪ್ರಪಂಚದ ಅತಿ ದೊಡ್ಡ ಕಂಟೈನರ್ ಶಿಪ್ ಎವರ್ ಏಸ್. ಇದು ಸರಿಸುಮಾರು 400 ಮೀಟರ್ ಉದ್ದ ಇರುತ್ತೆ. ಅಂದರೆ ನೀವಿದನ್ನ ನೇರವಾಗಿ ನಿಲ್ಲಿಸಿದ್ರೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಗಿಂತಲೂ ಎತ್ತರವಾಗಿ ಕಾಣ್ತದೆ. ಇಷ್ಟೇ ಅಲ್ಲ, ಇದರಲ್ಲಿ 23,992 ಕಂಟೈನರ್ಗಳನ್ನ ಇಡುವಷ್ಟು ಸಾಮರ್ಥ್ಯವಿದೆ. ಅಂದರೆ ಈ ಕಂಟೈನರ್ಗಳನ್ನ ನೆಲದ ಮೇಲೆ ಸಾಲಾಗಿ ಇಟ್ರೆ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ರಸ್ತೆಯೇ ಆಗ್ತದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಇಷ್ಟು ದೊಡ್ಡ ಹಡಗು, ಇಷ್ಟೊಂದು ಕಂಟೈನರ್ಗಳಿರುವ ಹಡಗನ್ನ ಯಾರು ನಡೆಸ್ತಾರೆ? ಇಲ್ಲಿ 500 ಜನರು ಕೆಲಸ ಮಾಡ್ತಾರಾ? ಇಲ್ಲ, ಇದನ್ನ ನಡೆಸಲು ಕೇವಲ 20ರಿಂದ 25 ಜನರು ಸಾಕು. ಆಶ್ಚರ್ಯವಾಗುತ್ತೆ ಅಲ್ವಾ? ಹೌದು, ಇದು ಯಾವುದೇ ಐಷಾರಾಮಿ ಕ್ರೂಸ್ ಶಿಪ್ ಅಲ್ಲ. ಅಲ್ಲಿ ಡ್ಯಾನ್ಸಿಂಗ್ ಡೆಕ್ ಅಥವಾ ಸ್ವಿಮ್ಮಿಂಗ್ ಪೂಲ್ ಇರೋದಿಲ್ಲ. ಇದೊಂದು ನೀರಿನ ಮೇಲೆ ಚಲಿಸುತ್ತಿರುವ ಕಾರ್ಖಾನೆ. ಇಲ್ಲಿ ಪ್ರತಿ ವ್ಯಕ್ತಿಯ ಕೆಲಸ ಸ್ಪಷ್ಟವಾಗಿ ನಿಶ್ಚಿತವಾಗಿರ್ತದೆ. ಕ್ಯಾಪ್ಟನ್ ಸಂಪೂರ್ಣ ಹಡಗಿನ ನಿಯಂತ್ರಣವನ್ನ ಹೊಂದಿರ್ತಾನೆ. ಚೀಫ್ ಇಂಜಿನಿಯರ್ ಎಂಜಿನ್ ಮತ್ತೆ ಯಂತ್ರಗಳ ನಿಗಾ ವಹಿಸ್ತಾನೆ. ಡೆಕ್ ಆಫೀಸರ್ ರಸ್ತೆ ಮತ್ತೆ ಕಂಟೈನರ್ಗಳ ಸ್ಥಿತಿಯನ್ನ ಪರೀಕ್ಷಿಸ್ತಾನೆ. ಕುಕ್ ಸಂಪೂರ್ಣ ತಂಡದ ಹೊಟ್ಟೆ ತುಂಬಿಸ್ತಾನೆ. ಬೆಳಗ್ಗೆ 6 ಗಂಟೆಯಿಂದ ಡ್ಯೂಟಿ ಪ್ರಾರಂಭವಾಗ್ತದೆ. ಎಂಜಿನ್ ಚೆಕ್, ಕಂಟೈನರ್ ಲೋಡಿಂಗ್ ರಿಪೋರ್ಟ್, ಹವಾಮಾನ ಎಚ್ಚರಿಕೆ ಮತ್ತೆ ಮಾರ್ಗದ ಪ್ಲಾನಿಂಗ್. ಮತ್ತು ಅತಿ ದೊಡ್ಡ ತಲೆನೋವು ಎಂದ್ರೆ ಲೋಡ್ ಬ್ಯಾಲೆನ್ಸ್. ಯಾಕಂದ್ರೆ ಒಂದು ಬದಿಯಲ್ಲಿ ಕಂಟೈನರ್ಗಳು ಹೆಚ್ಚಾದ್ರೆ ಹಡಗಿನ ಸಮತೋಲನ ಕೆಡ್ತದೆ, ಮತ್ತೆ ನಂತರ ಸಮುದ್ರದಲ್ಲಿ ಒಂದು ಬದಿಗೆ ಹಡಗು ಬಾಗಲು ಪ್ರಾರಂಭವಾಗ್ತದೆ. ಆಗ ಕೆಲವೇ ಗಂಟೆಗಳಲ್ಲಿ ವಿನಾಶವಾಗಬಹುದು. ಆದ್ದರಿಂದ ಈ ಹಡಗಲ್ಲಿ ಒಂದು ಸಣ್ಣ ತಪ್ಪು ಕೂಡ ಲಕ್ಷಾಂತರ ಡಾಲರ್ಗಳ ನಷ್ಟ ಮತ್ತು ಜೀವದ ಅಪಾಯವನ್ನ ಉಂಟು ಮಾಡಬಹುದು. ಒಮ್ಮೆ ಯೋಚಿಸಿ ನೋಡಿ, ಪ್ರತಿದಿನ ಇಂತಹ ಅಪಾಯಗಳಿದ್ದಲ್ಲಿ ಜನರು ಹೇಗೆ ಜೀವಿಸ್ತಾರೆ? ಇದರ ಬಗ್ಗೆನೇ ಮುಂದೆ ತಿಳ್ಕೊಳ್ಳೋಣ, ಸಮುದ್ರ ಮಧ್ಯದಲ್ಲಿ ನಡೆಯುವ ಆ ಜೀವನದ ನಿಜ ಸ್ಥಿತಿಯನ್ನ. ಈಗ ನೀವು ಯೋಚಿಸಿ, 4 ಕಡೆಗಳಲ್ಲೂ ಕೇವಲ ಸಮುದ್ರ ಇದೆ. ನೀವು ಆ ಚಲಿಸುತ್ತಿರುವ ಕಬ್ಬಿಣದ ನಗರದಲ್ಲಿದ್ದೀರಿ. ಮೊಬೈಲ್ ನೆಟ್ವರ್ಕ್ ಇಲ್ಲ, ನೆಟ್ಫ್ಲಿಕ್ಸ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಕೇವಲ ಯಂತ್ರಗಳ ಶಬ್ದ, ಕಂಟೈನರ್ಗಳ ಸಾಲುಗಳು ಮತ್ತೆ ರಾತ್ರಿಯ ಕತ್ತಲಲ್ಲಿ ಆಳದಿಂದ ಬರುವ ಸಮುದ್ರದ ಅಲೆಯ ಶಬ್ದ. ಇಲ್ಲಿ ಯಾವುದೇ ಸೋಮವಾರ ಇರೋದಿಲ್ಲ, ಭಾನುವಾರ ಇರೋದಿಲ್ಲ. ಪ್ರತಿದಿನ ಒಂದೇ ವಿಷಯ ನಡೆಯುತ್ತೆ: ಕೆಲಸ, ನಿಗಾ ಮತ್ತೆ ಅಸ್ಥಿರತೆ. ಒಂದು ಸಾಮಾನ್ಯ ದಿನದ ಪ್ರಾರಂಭ ಬೆಳಗ್ಗೆ 6 ಗಂಟೆಗೆ ಆಗ್ತದೆ. ಮೊದಲನೇದಾಗಿ ಬ್ರೀಸ್ನಲ್ಲಿ ರಿಪೋರ್ಟಿಂಗ್, ನಂತರ ಹವಾಮಾನ ವಿಶ್ಲೇಷಣೆ, ರಾಡಾರ್ ಪರೀಕ್ಷೆ, ಎಂಜಿನ್ನ ರಿಪೋರ್ಟಿಂಗ್, ಮತ್ತೆ ನಂತರ ಸಂಪೂರ್ಣ ಹಡಗಿನ ಪರಿಶೀಲನೆ ಆಗುತ್ತೆ. ಇಲ್ಲಿ ಪ್ರತಿ ಸೆಕೆಂಡ್ ಅಮೂಲ್ಯವಾಗಿರುತ್ತೆ, ಯಾಕಂದ್ರೆ ಸಣ್ಣ ತಪ್ಪು ಕೂಡ ಬಹಳ ದೊಡ್ಡದಾಗಬಹುದು. ಕೆಲವೊಮ್ಮೆ ವಾರಗಳ ಕಾಲ ಯಾವುದೇ ರಜೆ ಇಲ್ಲದೆ 12 ಗಂಟೆಗಳವರೆಗೂ ನಿರಂತರವಾಗಿ ಕೆಲಸ ಮಾಡಬೇಕಾಗ್ತದೆ. ಈಗ ಒಂದು ಸಂದೇಹ ಎಲ್ರಿಗೂ ಬರಬಹುದು, ಅದೇನೆಂದ್ರೆ ಜನರು ಇಷ್ಟು ದಿನಗಳ ಕಾಲ ಏಕಾಂತದಲ್ಲಿ ಹೇಗೆ ಇರ್ತಾರೆ ಎಂದು. ಅನೇಕ ನಾವಿಕರು 6 ತಿಂಗಳವರೆಗೂ ತಮ್ಮ ಕುಟುಂಬವನ್ನ ನೋಡಲಾರರು. ಇನ್ನು ವಿಡಿಯೋ ಕಾಲ್ ಮರೆತು ಬಿಡಿ. ಸಮುದ್ರದ ಮಧ್ಯದಲ್ಲಿ ಇಂಟರ್ನೆಟ್ ಏನು, ಸಿಗ್ನಲ್ ಕೂಡ ಬರೋದಿಲ್ಲ. ಈ ಏಕಾಂತದಲ್ಲಿ ಅತ್ಯಂತ ಅಪಾಯಕಾರಿ ವಿಷಯ ಏನಂದ್ರೆ ಮಾನಸಿಕ ಒತ್ತಡ. ಅನೇಕ ಬಾರಿ ಯಾರಾದ್ರೂ ಅಸ್ವಸ್ಥರಾದ್ರೆ ಆಸ್ಪತ್ರೆ ಇರೋದಿಲ್ಲ. ಆಗ ಹಡಗಿನ ಎಂಜಿನಿಯರ್ ಅಥವಾ ಕ್ಯಾಪ್ಟನ್ ಡಾಕ್ಟರ್ ಆಗ್ತಾರೆ. ಒಮ್ಮೆ ಒಬ್ಬ ನಾವಿಕ ಹೇಳಿದ್ದರು, ನಮ್ಮ ಹೃದಯ ಸಮುದ್ರದಲ್ಲಿರ್ತದೆ, ಆದ್ರೆ ನಮ್ಮ ಆತ್ಮ ಮನೆಯಲ್ಲಿ ಸಿಲುಕಿ ಹೋಗಿರ್ತದೆ ಎಂದು. ನೀವು ಯೋಚಿಸಬಲ್ಲಿರಾ? ಅಲೆಗಳು 20 ಅಡಿ ಮೇಲಕ್ಕೆ ಏಳ್ತಿರುವಾಗ
ಹಡಗು ಅಲುಗಾಡುತ್ತಿರುವಾಗ ನೀವು ಕಂಟೈನರ್ ಪರೀಕ್ಷೆ ಮಾಡಬೇಕೆಂದ್ರೆ ನಿಮ್ಮ ಅನುಭವ ಹೇಗಿರುತ್ತೆ? ಈ ಸಮಯದಲ್ಲೇ ಅತ್ಯಂತ ಭಯಾನಕ ಪರಿಸ್ಥಿತಿ ಬರ್ತದೆ. ಹಡಗು ಆ ಪ್ರದೇಶಗಳ ಮೂಲಕ ಹಾದು ಹೋಗುವಾಗ ಅಲ್ಲೇ ಸಮುದ್ರದ ಕಳ್ಳರು ಸಕ್ರಿಯವಾಗಿರ್ತಾರೆ. ಹೌದು, ಅವರೇ ನಿಜವಾದ ಪೈರೇಟ್ಗಳು. ನಾವಿಕರು ಈ ಅಪಾಯಗಳನ್ನ ಹೇಗೆ ಎದುರಿಸ್ತಾರೆ? ಹಡಗಲ್ಲಿ ಆಯುಧಗಳಿರುತ್ತವೆಯಾ? ಎಂದಾದ್ರೂ ಘರ್ಷಣೆ ನಡೆದಿದೆಯಾ? ತಿಳಿದುಕೊಳ್ಳೋಣ ಬನ್ನಿ. ಅಲ್ಲಿ ಭಯ ಮತ್ತು ಧೈರ್ಯದ ನಿಜವಾದ ಪರೀಕ್ಷೆ ನಡೆಯುತ್ತೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ನೀವು ಒಂದು ಹಡಗಿನ ಮೇಲಿದ್ದೀರಿ. ಅದು ಆಫ್ರಿಕಾದ ಸೊಮಾಲಿಯಾ ಹತ್ತಿರದಿಂದ ಹಾದು ಹೋಗ್ತಿದೆ. ಈ ಪ್ರದೇಶ ಎಷ್ಟು ಅಪಾಯಕಾರಿ ಅಂದ್ರೆ ಪ್ರಪಂಚದ ಪ್ರತಿ ದೊಡ್ಡ ಶಿಪ್ಪಿಂಗ್ ಕಂಪನಿ ಸಹ ಇದನ್ನ ಪೈರೇಟ್ ಝೋನ್ ಎಂದು ಕರೆಯುತ್ತೆ. ರಾತ್ರಿ 2 ಗಂಟೆ, ಕತ್ತಲು ತುಂಬಾ ಆಳವಾಗಿದೆ, ಮುಂದೆ ಏನು ಕಾಣ್ತಿಲ್ಲ. ಆಗ ರಾಡಾರಲ್ಲಿ ಒಂದು ಸಣ್ಣ ಬೋಟ್ ಕಾಣ್ತದೆ. ಅದು ವೇಗವಾಗಿ ಹಡಗಿನತ್ತ ಬರ್ತದೆ. ಅದರಲ್ಲಿ 5-6 ಜನರಿದ್ದಾರೆ ಮತ್ತೆ ಕೈಯಲ್ಲಿ AK-47 ನಂತಹ ಆಯುಧಗಳಿವೆ. ಹೌದು, ಇವರು ನಿಜವಾದ ಪೈರೇಟ್ಗಳು. ಈಗ ಪ್ರಶ್ನೆ ಏನಂದ್ರೆ, ಕಂಟೈನರ್ ಹಡಗಲ್ಲಿ ಆಯುಧಗಳಿರುತ್ತವೆಯಾ? ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರಾ? ಹೌದು, ಕೆಲವೊಮ್ಮೆ ದೊಡ್ಡ ಹಡಗುಗಳಲ್ಲಿ ಆಯುಧ ಸಜ್ಜಿತ ಸೆಕ್ಯೂರಿಟಿ ತಂಡಗಳನ್ನ ನಿಯೋಜಿಸಲಾಗಿರ್ತದೆ. ಆದ್ರೆ ಹೆಚ್ಚಿನ ಬಾರಿ ಕ್ರೂ ಸದಸ್ಯರ ಬಳಿ ಕೇವಲ ಆಂಟಿ ಪೈರಸಿ ಡ್ರಿಲ್ಗಳು ಮತ್ತೆ ಕೆಲವು ಸೌಂಡ್ ಗನ್ಗಳು ಮಾತ್ರ ಇರುತ್ತವೆ. ಕೆಲವೊಮ್ಮೆ ಹಡಗನ್ನ ಬ್ಲಾಕ್ಔಟ್ ಮಾಡಲಾಗ್ತದೆ. ಅಂದರೆ ಎಲ್ಲಾ ಲೈಟ್ಗಳನ್ನ ಆಫ್ ಮಾಡಿ ವೇಗವನ್ನ ಹೆಚ್ಚಿಸಿ ಪೈರೇಟ್ಗಳನ್ನ ಮರಳು ಮಾಡಲಾಗ್ತದೆ. ಆದ್ರೆ ಇಲ್ಲಿ ಪೈರೇಟ್ಗಳು ಮಾತ್ರ ಶತ್ರುಗಳಲ್ಲ, ಕೆಲವೊಮ್ಮೆ ಸಮುದ್ರವೇ ಶತ್ರುವಾಗಿ ಬದಲಾಗ್ತದೆ. ಬಿರುಗಾಳಿಯ ಹೆಸರು ಕೇಳಿರ್ತೀರಾ? ತುಫಾನ್ ಅಥವಾ ಸೈಕ್ಲೋನ್. ಇದು ಗಾಳಿಯಲ್ಲ, ಇದು ಚಲಿಸುತ್ತಿರುವ ವಿನಾಶ. ಒಮ್ಮೆ ಜಪಾನ್ ಹತ್ರ ಎವರ್ಗಿವನ್ ನಂತಹ ಒಂದು ಹಡಗು ಬಿರುಗಾಳಿಯಲ್ಲಿ ಸಿಲುಕಿತ್ತು. 40 ಅಡಿ ಎತ್ತರದ ಅಲೆಗಳು ಹಡಗನ್ನ ಆಟದ ಆಟಿಕೆಯಂತೆ ಎತ್ತಿ ಎಸೆಯುತ್ತಿದ್ದವು. ಅತಿ ಹೆಚ್ಚು ಭಯವಾಗುವುದು ಯಾವಾಗ ಅಂದ್ರೆ ಕಂಟೈನರ್ಗಳು ಒಂದೊಂದಾಗಿ ಬೀಳಲು ಪ್ರಾರಂಭಿಸಿದಾಗ. ಹೌದು, ಕಂಟೈನರ್ಗಳು ಬೀಳುತ್ತವೆ. ಸಮುದ್ರದಲ್ಲಿ ಪ್ರತಿ ವರ್ಷ ಸುಮಾರು 1000ಕ್ಕಿಂತ ಹೆಚ್ಚು ಕಂಟೈನರ್ಗಳು ಸಮುದ್ರಕ್ಕೆ ಬೀಳುತ್ತವೆ. ಕೆಲವು ಕಂಟೈನರ್ಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳಿರುತ್ತವೆ, ಕೆಲವಲ್ಲಿ ಕಾರುಗಳಿರುತ್ತವೆ, ಕೆಲವಲ್ಲಿ ಕೆಮಿಕಲ್ಗಳಿರುತ್ತವೆ. ಇನ್ನು ಕೆಲವೊಂದು ಕಂಟೈನರ್ಗಳಲ್ಲಿ ಅಪಾಯಕಾರಿ ಅನಿಲವಿದ್ದರೆ ಸಂಪೂರ್ಣ ಹಡಗಿಗೆ ಜೀವಾಘಾತವಾಗಬಹುದು. ಈಗ ಊಹಿಸಿಕೊಳ್ಳಿ, ಹಡಗಿನ ಮಧ್ಯದಲ್ಲಿ ಒಂದು ಸ್ಫೋಟವಾದ್ರೆ ಅಥವಾ ಎಂಜಿನ್ ನಿಂತು ಹೋದ್ರೆ ಏನಾಗ್ತದೆ? ಈ ಸಮಯದಲ್ಲಿ ಕ್ರೂ ತಮ್ಮ ಜೀವವನ್ನ ಪಣವಾಗಿಟ್ಟುಕೊಳ್ಬೇಕಾಗ್ತದೆ. ಚೀಫ್ ಇಂಜಿನಿಯರ್ ಕೆಳಗೆ ಎಂಜಿನ್ ರೂಮ್ಗೆ ಹೋಗ್ತಾನೆ. ಅಲ್ಲಿ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರ್ತದೆ. ಯಾವುದೇ AC ಇರೋದಿಲ್ಲ, ಕೇವಲ ಬಿಸಿ, ಹೊಗೆ ಮತ್ತೆ ಅಪಾಯ ಇರುತ್ತೆ. ಆದ್ರೆ ಇದೇ ಆ ಜೀವನದ ಸತ್ಯ. ಅಲ್ಲಿ ಪ್ರತಿದಿನ ಮರಣದ ನೆರಳಲ್ಲಿ ಕೆಲಸ ನಡೆಯುತ್ತೆ, ಆದ್ರೂ ಸಹ ಯಾರು ನಿಲ್ಲೋದಿಲ್ಲ. ಈಗ ನಿಮ್ಗೊಂದು ಪ್ರಶ್ನೆ, ನೀವು ವಾರಗಳ ಕಾಲ ಸಮುದ್ರದಲ್ಲಿ ಹೋರಾಡುತ್ತಾ, ಕುಟುಂಬದೊಂದಿಗೆ ದೂರವಾಗಿ ಬಿರುಗಾಳಿಗಳೊಂದಿಗೆ ಹೋರಾಡುತ್ತಾ ಪ್ರಪಂಚಕ್ಕೆ ಸಾಮಗ್ರಿಗಳನ್ನ ತಲುಪಿಸುವ ಕೆಲಸವನ್ನ ಮಾಡಬಲ್ಲಿರಾ? ಹೌದು ಎಂದರೆ ನಿಮ್ಮಲ್ಲಿ ನಿಜವಾದ ನಾವಿಕನಲ್ಲಿರುವಂತಹ ಆ ಜೀವನೋತ್ಸಾಹ ಇದೆ. ನೋಡಿದ್ರಲ್ವಾ ಒಂದು ಕಂಟೈನರ್ ಶಿಪ್ ಹಿಂದೆ ಎಷ್ಟೊಂದು ಕೆಲಸ ಇರುತ್ತೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.